ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಸೊ ಇವತ್ತು ನಿಮಗೋಸ್ಕರ ಒಂದು ಹೊಸ ಕಾನ್ಸೆಪ್ಟ್ನ ತೊಗೊಂಡು ಬಂದಿದ್ದೀನಿ. ಏನಪ್ಪ ಅದು ಅಂತಂದರೆ, ಈ ಯೂನಿವರ್ಸ್ ಬಗ್ಗೆ ನಾನು ಡೀಪಾಗಿ ಸ್ಟಡಿ ಮಾಡಿದಾಗ ಫಸ್ಟು ನನಗೆ ಯೂನಿವರ್ಸ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಸೊ ಅದ್ರ ಬಗ್ಗೆ ನಾನು ಡೀಪಾಗಿ ಸ್ಟಡಿ ಮಾಡಿದಾಗ ನನಗನ್ಸಿದ್ದು, ಪ್ರಕೃತಿಯಲ್ಲಿ ನಮಗೆ ಏನೆಲ್ಲ ಸಿಗ್ತಾ ಇದೆ, ಪ್ರಕೃತಿ ನಮಗೋಸ್ಕರ ಏನೆಲ್ಲ ಕೊಟ್ಟಿದೆ. ಸೊ ಪ್ರಕೃತಿ ನಮಗೋಸ್ಕರ ಫ್ರೀಯಾಗಿ ಎಲ್ಲವನ್ನ ಕೊಟ್ಟಿದೆ. ಸೊ ನಮ್ಮ ಒಂದು ಉಸಿರಾಡೋ ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಫುಡ್ ಆಗಿರ್ಬೋದು, ಪ್ರತಿಯೊಂದು ಪ್ರಕೃತಿಯಲ್ಲಿ ಸಿಗುತ್ತೆ. ಸೊ ಅದಕ್ಕೆ ನಾವು ಥ್ಯಾಂಕ್ಫುಲ್ಲಾಗಿರಬೇಕು ಯೂನಿವರ್ಸಿಗೆ. ಜನಗಳು ಇವತ್ತಿನ ಒಂದು ಪ್ರಪಂಚದಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ. ಸೊ ಯಾರೂ ಕೂಡ ಥ್ಯಾಂಕ್ಸ್ ಹೇಳೋವಷ್ಟು ಪೇಷನ್ಸು ಕೂಡ ಇರೋದಿಲ್ಲ. ಸೊ ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ವಿಷಯಕ್ಕೂ ನಾನು ಥ್ಯಾಂಕ್ಫುಲ್ಲಾಗಿ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಈ ಒಂದು ಕಾನ್ಸೆಪ್ಟ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸಾಕಷ್ಟು ಜನ ತುಂಬ ಪ್ರಾಬ್ಲಮ್ಸಲ್ಲಿ ಒದ್ದಾಡ್ತಾ ಇರ್ತಾರೆ, ಹೊರಗಡೆ ಬರಲಿಕ್ಕೂ ಕೂಡ ಆಗ್ತಾ ಇರಲ್ಲ. ಏನಪ್ಪ ಇದು ಯೂನಿವರ್ಸ್, ಯಾಕೆ, ಯಾವ ಥರ ನಾವು ಏನಾದರೂ ಒಂದು ಅಚೀವ್ಮೆಂಟ್ ಮಾಡೋದಾಗಲಿ ಅಥವಾ ಬೇರೆ ಏನಾದರೂ ವರ್ಕು, ಬಿಸ್ನೆಸ್ ಏನೇ ಒಂದು ಮಾಡುವಂಥ ಒಂದು ಸಂದರ್ಭದಲ್ಲಿ ನಮಗೆ ಒಂದು ಬೇಕಾಗಿರ್ತಕ್ಕಂಥದ್ದು ನೆಮ್ಮದಿ ಅಥವಾ ಪೇಷನ್ಸ್, ಅಥವಾ ನಾವು ಬೇರೆ ಏನಾದರೂ ಒಂದು ವರ್ಕನ್ನು ಮಾಡುವಾಗ ನಮ್ಮದೇ ಆದಂಥ ಒಂದು ಜೀವನ ಶೈಲಿಯಲ್ಲಿ ತೊಂದರೆಗಳನ್ನ ಸಾಕಷ್ಟು ನೋಡಿರ್ತೀವಿ. ಸೊ ಪ್ರತಿಯೊಂದಕ್ಕೂ ದಾರಿಯನ್ನು ಹುಡುಕ್ತಾ ಹೋದಾಗ ಆ ಒಂದು ಕ್ವಶನ್ ಆನ್ಸರ್ ಅನ್ನೋದು ನಮ್ಮಲ್ಲೇ ಇರುತ್ತೆ. ಸೊ ನಮ್ಮನ್ನು ನಾವು ಕಲಿತಾಗ, ನಮ್ಮ ಮೈಂಡನ್ನು ನಾವು ರೀಡ್ ಮಾಡಿದಾಗ ಸಾಕಷ್ಟು ವಿಷಯಗಳು ತಿಳಿದು ಬರುತ್ತೆ. ಸೊ ಅದರಲ್ಲಿ ಕೆಲವೊಂದನ್ನು ನಾವು ಶೇರ್ ಕೂಡ ಮಾಡ್ಕೋಬೋದು. ಯಾವ ಥರಪ್ಪ ಅಂದರೆ, ಫಸ್ಟು ನಾವು ಹೇಗಿದ್ದೀವಿ, ಆರೋಗ್ಯವಾಗಿದ್ದೀವ, ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀವ, ಮೈಂಡ್ ಹೇಗಿದೆ, ವರ್ಕ್ ಹೇಗಿದೆ, ಅದೆಲ್ಲ ಒಂದು ಕಡೆ ಸೈಡಿಗೆ ಇಡೋವಾಗ ಇನ್ನೊಂದು ಜೀವನದಲ್ಲಿ ತುಂಬ ನಾವು ಬ್ಯುಸಿ ಆಗಿಬಿಟ್ಟಿದ್ದೀವಿ. ಯಾವ ಥರ ಬ್ಯುಸಿ ಅಂತಂದರೆ, ವರ್ಕಲ್ಲಿ ಬ್ಯುಸಿ ಆಗಿರ್ಬೋದು, ಅಥವಾ ಇಂಟರ್ನೆಟ್ ಮೊಬೈಲಲ್ಲಿ ಬ್ಯುಸಿ ಆಗಿರ್ಬೋದು, ಕಂಪನಿ ವರ್ಕ್ ಅಥವಾ ಕೆಲಸ ಇಲ್ಲ ಅಂದಾಗ ನಾವು ಕೆಲವೊಂದು ಈ ಡಿಜಿಟಲ್ ತುಂಬ ಬಂದಿರೋದ್ರಿಂದ ತುಂಬ ಸಾಕಷ್ಟು ಬ್ಯುಸಿ ಲೈಫ್ ಆಗಿಬಿಟ್ಟಿದೆ. ಅದರಿಂದ ಸಾಕಷ್ಟು ಹೆಲ್ತ್ ಸಮಸ್ಯೆನೂ ಕೂಡ ಇದೆ. ಜೀವನದಲ್ಲಿ ಕೆಲವೊಂದು ಕನ್ಫ್ಯೂಸ್ಗಳು ಇರ್ತವೆ. ಸೊ ನಾವು ಕೆಲವೊಂದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡಾಗ ನಮ್ಮ ಜೀವನ ಆ ಸೆಲೆಕ್ಟೆಡ್ ಲೈಫಲ್ಲೇ ಹೋಗ್ತಾ ಇರುತ್ತೆ. ಸೊ ನಮ್ಗೆ ಗೊತ್ತೇ ಆಗಿರೋದಿಲ್ಲ ಯಾಕೆ ಈ ಥರ ಲೈಫು ಹೋಗ್ತಾ ಇರುತ್ತೆ ಅಂತ. ಸೊ ಕುತೂಹಲದಿಂದ ನಾನು ಯೂನಿವರ್ಸ್ ಬಗ್ಗೆ ಡೀಪಾಗಿ ಸ್ಟಡಿ ಮಾಡಿದಾಗ ನನಗೆ ತಿಳಿದಂಥ ಮಾಹಿತಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಕೆಲವೊಂದು ವಿಷಯದಲ್ಲಿ ನಾವು ದೇವ್ರನ್ನ ತುಂಬ ನಂಬ್ತೀವಿ, ಅದು ಯಾವುದೇ ದೇವರಾಗಿದ್ರೂ ಸರಿಯೇ. ಸೊ ಅವರವರ ಇಷ್ಟ ದೇವರುಗಳಾಗಿರ್ಬೋದು, ಅಥವಾ ಅವರವರ ಸಂಬಂಧಪಟ್ಟಂಥ ಧರ್ಮ ದೇವರುಗಳು ಕೂಡ ಆಗಿರ್ಬೋದು. ಸೊ ನಾವು ಕಷ್ಟ ಅಂತ ಹೇಳಿ ದೇವಸ್ಥಾನಕ್ಕೆ ಹೋದಾಗ ದೇವರು ತಾನಾಗೆ ಬಂದು ಪ್ರತ್ಯಕ್ಷ ಆಗಿ ತಗೋ ನಿನ್ಗೇನು ಬೇಕು ವರ ಅಂತ ಯಾವ ದೇವರುಗಳು ಕೂಡ ಕೊಡೋದಿಲ್ಲ. ಸೊ ಪ್ರತಿಯೊಂದು ಕಷ್ಟಕ್ಕೂ ಕೂಡ ಅದರದ್ದೇ ಆದಂಥ ಸೊಲ್ಯೂಷನ್ ಕೂಡ ಇದ್ದೇ ಇರುತ್ತೆ. ಯಾವ ಕಷ್ಟನೂ ದೊಡ್ಡದಲ್ಲ. ಸೊ ಕೆಲವೊಂದು ಸಲ ನಾವು ನೋಡಿದಾಗ ಅವ್ರ ಕಷ್ಟ ಈ ಥರ ಇದೆ, ಇವ್ರ ಕಷ್ಟ ಈ ಥರ ಇದೆ, ಸೊ ಬೆಟರ್ ದೆನ್ ಮೈ ಲೈಫ್ ಅಂತಲೂ ಕೂಡ ಕೆಲವೊಬ್ಬರು ಅಂದ್ಕೊಂಡಿರ್ತಾರೆ. ಸೊ ಒಬ್ರಿಗಿಂತ ಒಬ್ಬರಿಗೆ ಪ್ರಾಬ್ಲಮ್ಸ್ ಜಾಸ್ತಿನೇ ಇರುತ್ತೆ, ಅಥವಾ ಇಲ್ಲದೇನೂ ಕೂಡ ಇರಬಹುದು. ಅದು ಅವರವರ ವೈಯಕ್ತಿಕವಾದ ವಿಚಾರ. ಸೊ ಕೆಲವೊಂದು ವಿಚಾರಗಳನ್ನು ನಾವು ತಗೊಂಡಾಗ ಪರ್ಸ್ನಲ್ ಆಗಿರ್ಬೋದು, ಅಥವಾ ನಮ್ಮ ವರ್ಕಲ್ಲಾಗಿರ್ಬೋದು, ಸೊ ಜೀವನ ಶೈಲಿ ಹೇಗಿರುತ್ತೋ ಹಾಗೆ ನಮ್ಮ ಜೀವನ ಕೂಡ ನಡೀತಾ ಇರುತ್ತೆ. ಸೊ ಡಿಸ್ಟರ್ಬೆನ್ಸ್ ಅನ್ನೋದು ನಮ್ಮ ಒಂದು ಥಾಟಲ್ಲಿ ಏನು ಬರುತ್ತೆ. ಸೊ ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ನಾವು ಯಾವುದನ್ನು ಹೇಗೆ ಮ್ಯಾನೇಜ್ ಮಾಡೋಕ್ಕೂ ಕೂಡ ಆಗದೇನೂ ಕೂಡ ಇರ್ಬೋದು. ಕೆಲವೊಂದನ್ನು ನಾವು ಮೈಂಡ್ ರೀಡು ಮಾಡಿದಾಗ ಗೊತ್ತಾಗುತ್ತೆ. ಸೊ ನನಗೂ ಸಾಕಷ್ಟು ಕೆಲವೊಂದು ಕನ್ಫ್ಯೂಸ್ ಇತ್ತು, ಹೇಗೆ ಯಾವ ಥರ ಅಂತ. ನಾನು ಕೂಡ ರಿಸರ್ಚ್ ಮಾಡಿದಾಗ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರ್ ಕೂಡ ಸಿಕ್ತು. ನಮ್ಮಲ್ಲಿ ನಾವು ಕೆಲವೊಂದು ಪ್ರಾಬ್ಲಮ್ನ ಇಟ್ಕೊಂಡಿರ್ತೀವಿ, ಅದನ್ನು ನಾವು ಹೊರಗಡೆ ಹೋಗಿ ಸೊಲ್ಯೂಷನ್ ಮಾಡ್ಕೊತೀವಿ, ಅಥವಾ ಅದಕ್ಕೆ ಒಂದು ಆನ್ಸರ್ ಸಿಗುತ್ತೆ ಅಂತ ಹೇಳಿ ನಾವು ಹುಡ್ಕೋಕ್ಕೆ ಹೋದಾಗ ಎಸ್ 100% ಸಿಗತ್ತೆ, ಇಲ್ಲ ಅಂತಲ್ಲ. ಬಟ್ ಕೆಲವೊಂದು ನಿಗೂಢವಾದಂಥ ಪ್ರಶ್ನೆಗಳಿಗೆ ಆನ್ಸರ್, ಕೆಲವೊಂದು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರ್ತಕ್ಕಂಥ ಪ್ರಾಬ್ಲಮ್ಸು ಕೂಡ ತುಂಬ ಇರುತ್ತೆ. ಸೊ ಇದೆಲ್ಲ ನಾವು ನೋಡ್ಕೊತಾ ಹೋದಾಗ ಯಾವ ಥರ ನಮ್ಮ ಜೀವನವನ್ನು ನಾವು ಒಂದು ಉನ್ನತವಾದ ಸ್ಥಾನಕ್ಕೆ ತೊಗೊಂಡು ಹೋಗೋದು ಅಂತ ಯೋಚನೆ ಮಾಡುವಾಗ, ವರ್ಕಲ್ಲಾಗಿರ್ಬೋದು, ಪರ್ಸ್ನಲ್ ಆಗಿರ್ಬೋದು, ಜೀವನ ಅಂದಮೇಲೆ ಜೀವನನೇ ಅಲ್ವಾ. ಸೊ ನಾವು ಚೇಂಜ್ ಆಫ್ ದ ಲೈಫನ್ನು ನೋಡೋದಾದರೆ ಕೆಲವೊಂದು ವಿಷಯಗಳು ಇರುತ್ತೆ. ಸೊ ಜೀವನ ಅಂತ ಅನ್ನೋದಾದರೆ
ನಾವು ನಮ್ಮ ಲೈಫ್ ಸ್ಟೈಲನ್ನು ಹೇಗೆ ನಾವು ಮಾಡ್ತಾ ಇರ್ತೀವಿ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ನೈಟು ಡಿನ್ನರ್ವರೆಗೂ ಆಗಿರ್ಬೋದು, ಅಥವಾ ನಾವು ಮೈಂಡಲ್ಲಿ ಏನನ್ನು ಓಡ್ತಾ ಇರುತ್ತೆ, ವರ್ಕ್ ಬಗ್ಗೆ ಓಡ್ತಾ ಇರುತ್ತೆ, ಫ್ಯಾಮಿಲಿ ಬಗ್ಗೆ, ಟೆನ್ಷನ್ ಬಗ್ಗೆ, ಕೆಲವರಿಗೆ ಮನಿ ಬಗ್ಗೆ ಓಡ್ತಾ ಇರುತ್ತೆ, ಅಥವಾ ಕೆಲವರಿಗೆ ಎಂಜಾಯ್ಮೆಂಟ್ ಬಗ್ಗೆ ಓಡ್ತಾ ಇರುತ್ತೆ, ಅಥವಾ ಕೆಲವರಿಗೆ ಏನಾದರೂ ಗುರಿ ಇಟ್ಕೊಂಡು ಸಾಧನೆ ಮಾಡಬೇಕಂತ ಓಡ್ತಾ ಇರುತ್ತೆ. ಕೆಲವೊಂದು ಅವರವರ ಪರಿಸ್ಥಿತಿ ಮನಸ್ಥಿತಿ ತಕ್ಕನಂಗೆ ಮೈಂಡು ಕೂಡ ಓಡ್ತಾ ಇರುತ್ತೆ. ಸೊ ಅದರಲ್ಲಿ ನಾವು ವಿನ್ ಆಗಬೇಕು ಅಂತ ಯಾರಿಗಿಷ್ಟ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಅವರದ್ದೇ ಆದಂಥ ಒಂದು ಗುರಿ ಅನ್ನೋದು ಇದ್ದೇ ಇರುತ್ತೆ. ಸೊ ಅದರಲ್ಲಿ ನಾವು ಬೆಳಿಬೇಕು, ಚೆನ್ನಾಗಿ ಸಾಧನೆ ಮಾಡಬೇಕು, ಅಥವಾ ಎಂಜಾಯ್ಮೆಂಟ್ ಮಾಡಬೇಕು, ಅಥವಾ ಅರ್ನಿಂಗ್ ಮಾಡಬೇಕು, ಒಳ್ಳೆ ಬಿಸ್ನೆಸ್ ಮಾಡಬೇಕು, ಒಳ್ಳೆ ಜಾಬ್ ಮಾಡಬೇಕು. ಪ್ರತಿಯೊಬ್ಬರಿಗೂ ಅವರದ್ದೇ ಆದಂಥ ಆಸೆಗಳು ಇದ್ದೇ ಇರುತ್ತೆ. ಅದರಲ್ಲೂ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಚೆನ್ನಾಗಿರ್ಬೇಕಂತ ಯಾರಿಗೆಲ್ಲ ಇಷ್ಟ ಇರೋದಿಲ್ಲ ಹೇಳಿ. ಸೊ ಪ್ರತಿಯೊಂದು ಜನಗಳಿಗೂ ಅವರದ್ದೇ ಆದಂಥ ಫ್ಯಾಮಿಲಿ ಬೇಕು, ಅವರದ್ದೇ ಆದಂಥ ಒಂದು ಲೈಫ್ ಸ್ಟೈಲ್ ಬೇಕು, ಅವರದ್ದೇ ಆದಂಥ ಒಂದು ಪರ್ಸ್ನಲ್ ಸಮಸ್ಯೆಗಳಿಗೆ ಆನ್ಸರ್ ಕೂಡ ಬೇಕು ಅಲ್ವಾ, ರೈಟ್? ಸೊ ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಕಾವ್ಯ ಪಟೇಲ್, ನ್ಯೂಮಾಲಜಿಸ್ಟ್. ನಾನು ಕೂಡ ರಿಸರ್ಚನ್ನು ತುಂಬ ಮಾಡಿ ನನ್ನ ಒಂದು ಮೈಂಡು ಕೂಡ ಬ್ಲಾಕೇಜ್ ಆಗಿದ್ದಾಗ ಅದನ್ನು ನಾನು ರಿಮೂವ್ ಮಾಡಿಕೊಂಡು ಇವತ್ತು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ. ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಕೂಡ ನಾನು ನನ್ನ ಮನಸ್ಸಿನಿಂದ ಒಂದು ಯೂನಿವರ್ಸ್ ಬ್ಲೆಸ್ಸಿಂಗಿಂದ ತಿಳ್ಕೊಂಡಿದ್ದೀನಿ. ಹಲವಾರು ಸಮಸ್ಯೆಗಳು ತುಂಬ ಇರುತ್ತೆ. ಸೊ ಆ ಹಲವಾರು ಸಮಸ್ಯೆಗಳಿಗೆ ಉತ್ತರ ಹುಡುಕ್ಲಿಕ್ಕೆ ಹೋದಾಗ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಈಸಿಯಾಗಿ ಸಿಗುತ್ತೆ, ಕೆಲವೊಂದು ಕಷ್ಟಕರವಾಗಿರ್ತಕ್ಕಂಥ ಪ್ರಶ್ನೆಗಳು ಇರುತ್ತೆ. ಸೊ ಕೆಲವರಿಗೆ ಅನಿಸಿರುತ್ತೆ ಇದು ಇಲ್ಲಿಗೆ ಎಂಡು, ಇದಕ್ಕೆ ಆನ್ಸರ್ ಕ್ವಶನ್ನಾಗೇ ಉಳಿದಿರುತ್ತೆ, ಆನ್ಸರ್ ಸಿಕ್ಕಿರೋದಿಲ್ಲ ಅಂತ. ಖಂಡಿತ ಇರುತ್ತೆ. ಪ್ರತಿಯೊಂದು ಪ್ರಶ್ನೆಗೂ ಆನ್ಸರ್ ಹೇಗಿರುತ್ತೋ ಅದೇ ಥರ ಪ್ರತಿಯೊಂದು ಕಷ್ಟಕ್ಕೂ ಪ್ರತಿಯೊಂದು ಸೊಲ್ಯೂಷನ್ ಕೂಡ ಇದ್ದೇ ಇರುತ್ತೆ. ಸೊ ಇವತ್ತು ನಾನು ಈ ವಿಡಿಯೋನ ತಂದಿರೋ ಉದ್ದೇಶ ಇಷ್ಟೇ. ಸೊ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ನನ್ನ ಈ ಒಂದು ಹೊಸ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫಾಲೋ ಮಾಡಿ. ಹಾಗೆ ನಿಮಗೆ ನಿಮ್ಮದೇ ಆದಂಥ ಕೆಲವೊಂದು ಸಮಸ್ಯೆಗಳಿದ್ದರೆ ಖಂಡಿತ ಪರಿಹಾರನೂ ಸಿಗುತ್ತೆ. ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಈ ವಿಡಿಯೋನ ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು.